ರಣರಂಗ ರಿಸಲ್ಟ್ ಬರೋದಿನ ರಣರಂಗ ನಿಜವಾಗಿ ಗೊತ್ತಾಗ ಶುರುವಾಗುತ್ತೆ. ಬಟ್ ಈಗ ರಣರಂಗ ಏನು ಅಂತಂದ್ರೆ ಮತದಾರರ ರಣರಂಗ. ಈಗ ರಾಜ್ಯಾದ್ಯಂತ ಬಿರುಸಿನ ಮತದಾನ ಜೋರಾಗಿ ನಡೀತಾ ಇದೆ. ಬೆಳಗ್ಗೆ ಮತಗಟ್ಟೆ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ಶುರುವಾಗಿ 30 ನಿಮಿಷ ಆಗಕ್ ಬಂತು. ಹತ್ತತ್ರ ಬಿಸಿಲೇರುವ ಮುನ್ನ ಮತ ಚಲಾವಣೆ ಮಾಡೋಕೆ ಪೈಪೋಟಿಗೆ ನಿಂತಿದ್ದಾರೆ ಮತದಾರರು. ಬೆಂಗಳೂರು ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ಮತದಾನ ಬಿರುಸಾಗಿದೆ. ವೆರಿ ಗುಡ್. ಆರಂಭ ಶೂರರು ಮಾತ್ರ ಆಗಬೇಡಿ, ಅದು ಸಂಜೆಯವರೆಗೂ ಕೂಡ ಹೀಗೆ ಆಗಲಿ, ಸಂಜೆಯವರೆಗೂ ಕೂಡ ಮತದಾನ ಹೆಚ್ಚಾಗ್ಲಿ ಅನ್ನೋದು ನಮ್ಮ ಆಶೆ, ನಮ್ಮ ನಂಬಿಕೆ. ಅಫ್ಕೋರ್ಸ್ ಕೆಲವೊಂದು ಕಡೆ ಮತದಾನದ ಪ್ರಕ್ರಿಯೆ ಶುರುವಾಗಿಲ್ಲ, ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ. ಬಟ್ ದಟ್ಸ್ ಓಕೆ. ಎಷ್ಟೋ ಸಂದರ್ಭದಲ್ಲಿ ಈ ತರ ಆಗ್ತಿರುತ್ತೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹ್ಯಾಂಡಲ್ ಮಾಡಬೇಕಾದ್ರೆ ಎಲ್ಲೋ ಒಂದು ಮಿಷಿನ್ ಕೈ ಕೊಟ್ಬಿಟ್ಟಿರುತ್ತೆ. ಅದನ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈಚೆ ಆಚೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ಎಷ್ಟು ಲೇಟಾಗಿ ಶುರು ಮಾಡ್ತಾರೋ ಅಷ್ಟು ಎಂಡಲ್ಲೂ ಕೂಡ ಆ ಟೈಮ್ ಅನ್ನ ಕೊಡುತ್ತಾರೆ. ಅದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ನಾನು ಇಷ್ಟೇ ಕೇಳ್ತಾ ಇರುವಂತದ್ದು, ಬಂದು ಮತದಾನ ಮಾಡಿ. ನೀವು ಅದು ಸಿಲೆಕ್ಷನು ಮತ್ತೊಂದು ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು. ಒಬ್ಬ ವಿದ್ಯಾವಂತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ಆ ಡೆಮಾಕ್ರಸಿಗೆ ಗೌರವ ಬರಲ್ಲ. ಆದ ಕಾರಣ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡಿದ್ದು, ಮತಗಟ್ಟೆಗೆ ಬಂದು ಮತ ಚಲಾಯಿಸಿ. ಒಂದು ಅಪವಾದ ಇದೆ ಬ್ಯಾಂಗ್ಳೂರಿನ ಜನ, ಅದು ಕೂಡ ವಿಶೇಷವಾಗಿ ವಿದ್ಯಾವಂತರು ಮತದಾನಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಅಪವಾದ ಇದೆ. ಆ ಅಪವಾದದಿಂದ ನಾವು ಹೊರಗೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಮತದಾರರಿಗೆ ವಿನಂತಿ ಮಾಡಿ. ಇದು ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ಅವ್ರು ಕೇಳ್ತಿರೋದಿಷ್ಟೇ, ಯಾರಿಗೂ ವೋಟ್ ಹಾಕಿ, ಬಟ್ ವೋಟ್ ಅನ್ನ ಹಾಕಿ ಮರಿಬೇಡಿ. ಅದನ್ನೇ ಸ್ಟುಡಿಯೋದಲ್ಲಿ ಬೆಳಗ್ಗೆಯಿಂದ ನಾವು ಲೈವ್ ಮಾಡ್ಬೇಕಾದ್ರೆ ಮಾತಾಡ್ತಿರೋದು. ವೋಟ್ ಹಾಕಿ, ಬೆರಳು